ಹಾಯ್ ಎಲ್ರಿಗೂ, ಇದು ವೆಡ್ನೆಸ್ಡೇ ವ್ಲಾಗ್. ತುಂಬ ದಿನದಿಂದ ಅನ್ಕೊತಾ ಇದ್ದೆ, ಸ್ವಲ್ಪ ಅಕ್ಕಿ ಒಣಸಿರೋದು ಕೂಡ ಖಾಲಿಯಾಗಿತ್ತು. ಅಕ್ಕಿ ಹಿಟ್ಟು, ಸ್ವಲ್ಪ ಅಕ್ಕಿ ರವೆ ಕೂಡ ಬೇಕಾಗಿತ್ತು. ಹಾಗಾಗಿ ಅಕ್ಕಿನ ತೊಳೆದು ಒಣಸೋಣ ಅಂತ ಅನ್ಕೊತಾ ಇದ್ದೆ. ಆದರೆ ಒಂದು 3-4 ದಿನದ ಬರೀ ಮಳೆನೇ ಬರ್ತಾ ಇದೆ. ಯಾಕೆಂದರೆ ಅದಕ್ಕಿಂತ ಹಿಂದೆ ಅಂತ ಹೇಳಿದ್ರೆ ತುಂಬ ಮೋಡನೇ ಆಗಿತ್ತು. ಸೊ ಹಾಗಾಗಿ ಇವತ್ತು ಫೈನಲಿ ಯೋಚನೆ ಮಾಡಿಬಿಟ್ಟು, ಸ್ವಲ್ಪ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಅಕ್ಕಿ ತೊಳೆದಾದ್ಮೇಲೆ ಅನ್ನಿಸ್ತು ಫುಲ್ಲು ಮೋಡ ಆಗಿಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತೇನೋ ಅಂತ ಅನ್ನಿಸ್ತಿತ್ತು. ಏನೋ ಒಂದು ಧೈರ್ಯ ಮಾಡಿಬಿಟ್ಟು ಹಂಗೇ ಅಕ್ಕಿನ ಒಣಗಾಕ್ತಾ ಇದ್ದೀನಿ. ಬೇಸಿಗೆಗಾಲದಲ್ಲಿ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದು ಒಣಗಿಸಿ ಅಕ್ಕಿ ರವೆ ಸ್ವಲ್ಪ, ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಮಾಡ್ಕೊಂಡಿದ್ದೆ. ಆದರೂ ಅದು ಸ್ವಲ್ಪ ಖಾಲಿ ಆಗ್ತಾ ಬಂತು ಅಂತ ಇವಾಗ ಒಣ ಹಾಕಿದ್ದೀನಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ, ಎಷ್ಟೊತ್ತಿಗೆ ಓಡೋಗ್ಬಿಟ್ಟು ಅಕ್ಕಿನ ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು. ಅಷ್ಟರೊಳಗಡೆ ಒಂದು ತಿಂಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನು ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ರವೆ, ಒಂದು ಹಸಿಮೆಣಸು, ಒಂದು 4 ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ, ಯಾಕೆಂದರೆ ರೀಸೆಂಟಾಗಿ ಮಾಡಿರೋದು. ಸೊ ಹಂಗಾಗಿ ಮತ್ತು ಸೋಡಾ ಕೂಡ ಏನೂ ಹಾಕ್ತಾಯಿಲ್ಲ ನಾನಿಲ್ಲಿ. ಹಾಗೆ ಅದ್ರ ಜೊತೆ ಒಂದು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಕಾಯಿ ತುರಿ, ಹಸಿಮೆಣಸು, ಉಪ್ಪು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚಟ್ನಿ ಕೂಡ ರೆಡಿ ಮಾಡಿಕೊಂಡೆ. ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ. ಇದು ಗ್ರೀನ್ ಕಲರ್ ದೋಸೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆ ಹಿಟ್ಟು ಎಲ್ಲ ರುಬ್ಬೋ ಅವಶ್ಯಕತೆ ಏನಿಲ್ಲ. ಅವತ್ತು ಬೆಳಿಗ್ಗೆ ರೀಸೆಂಟ್ ಒಂದು 10 ನಿಮಿಷದಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಆಗುತ್ತೆ, ಹಾಗೆ ದೋಸೆ ಕೂಡ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆ ಚಟ್ನಿ, ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಅದು. ಇಲ್ಲದಿದ್ದರೆ ಅದ್ರ ಜೊತೆ ಸಾಂಬಾರು, ಇಡ್ಲಿ ಸಾಂಬಾರು ಆಗಿರ್ಬೋದು, ಅಥವಾ ಸ್ವಲ್ಪ ಈ ಈರುಳ್ಳಿ, ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡ್ತಾರಲ್ಲ, ಆ ಥರ ಸಾಂಬಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ದೋಸೆ ಮಾಡಿದ್ದೆಲ್ಲ ಮುಗೀತು. ಇವಾಗ ತಿಂಡಿನ ತಿನ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು.